ಪ್ರಭು ಪುಟ್ಟ ರಾಜ ನಮ್ಮನ್ನು ಹರಿಸು ರವಿಕೋಟಿ ತೇಜ ಓ ಗುರುವೆ ಪ್ರಭು ಪುಟ್ಟ ರಾಜ ನಮ್ಮನ್ನು ಹರಿಸು ರವಿಕೋಟಿ ತೇಜ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ದೇವ, ನಿನ್ನ ಕರುಣೆ ಎಂದೆಂದಿಗೂ ನಮಗಿರಲಿ ತಂದೆ. ಮಕ್ಕಳಂತಿರುವ ನನ್ನ ಮೈದುನರ ಬದುಕು ಬಂಗಾರವಾಗಲಿ, ನೀತಿವಂತರಾಗಿ ನಡೆಯುವಂತೆ, ಮಾನವಂತರಾಗಿ ಬದುಕುವಂತೆ ಸಮೃದ್ಧಿಯ ಬೆಳಕನ್ನು ನೀಡು ಈ ಮನೆಯ ಮೇಲೆ. ದೇವ, ಬರಗಾಲವೆಂಬ ಭೀಕರ ಬವರಿಗೆ ತುತ್ತಾಗಿ ತತ್ತರಿಸುತ್ತಿರುವ ನಮ್ಮಂತ ಬಡ ರೈತರ ಬಾಳಿಗೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡು ದೇವ, ಕಾಪಾಡು. ಗೌರಿ, ಪೂಜೆ ಆಯ್ತೆ, ಪ್ರಸಾದ ನೀಡು, ಹೊತ್ತಾಗುತ್ತದೆ. ನಾವು ಹೊಲಕ್ಕೆ ಹೋಗುತ್ತೇವೆ, ನೀನು ನಂತರ ಬುತ್ತಿಯನ್ನು ತೆಗೆದುಕೊಂಡು ಆಗ್ಲಿ ರೀ. ಮೊದಲು ಎಲ್ಲರೂ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳುವರಂತೆ. ನೋಡಿ, ಈ ವರ್ಷ ಆದ್ರೂ ಮನೆ ತುಂಬುವಷ್ಟು ಬೆಳೆ ನೀಡು ಭಗವಂತ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ಒಕ್ಕಲಿಗರಾದ ನಾವು ನಿತ್ಯ ದೇವರಲ್ಲಿ ಬೇಡಿಕೊಳ್ಳೋದು ಒಂದೇ ಅತ್ತಿಗೆ, ಸಮೃದ್ಧಿಯ ಬೆಳೆ ನಮ್ಮಂತ ರೈತರ ಬಾಳಿಗೊಂದು ಕಳೆ. ಆ ದೇವರ ಕರುಣೆಯೊಂದಿದ್ದರೆ
ನಮ್ಮ ಬದುಕು ಹಾಲಿನ ಹೊಳೆ ಅತ್ತಿಗೆ, ಹಾಲಿನ ಹೊಳೆ. 16 ವರ್ಷಗಳಾದರೂ ಹೆಚ್ಚು ಮಳೆಯಾಗದೆ ಬಯಸಿದಷ್ಟು ಬೆಳೆ ಬಾರದು. ಸಂಸಾರ ಸಾಗಿಸಲು ದುಷ್ಟ ಧನವಂತರ ಕಪಿಮುಷ್ಟಿಯಲ್ಲಿ ಸಿಲುಕಿ ಸಾಯದಾಗದಂತಿರಲಿ ನಮ್ಮ ಬದುಕೆಂದು ಆ ದೇವ ಮಹಾದೇವನಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಪ್ಪ, ಸಾಲ ಮಾಡೋದು, ಮಾಡಿದ ಸಾಲ ಮರು ತೀರಿಸೋದು ಯಾವಾಗಲೂ ಇದ್ದಿದ್ದೆ. ಇಲ್ಲಿಯವರೆಗೂ ಆ ಮಹಾದೇವನ ದಯದಿಂದ ಸಾಲ ಮಾಡುವ ಸಂದರ್ಭವೇ ಬರಲಿಲ್ಲ. ಆದರೆ ಈ ವರ್ಷ ಸಾಲ ಮಾಡದೆ ಗತ್ಯಂತರವೇ ಇಲ್ಲ. ಯಾಕಣ್ಣ? ತಮ್ಮ, ಹಿಂದಿನ ವರ್ಷ ಸರಿಯಾಗಿ ಬೆಳೆ ಬಂದಿದ್ರೆ ಈ ವರ್ಷ ಸಾಲ ಮಾಡುವ ಸಂದರ್ಭವೇ ಬರುತ್ತಿರಲಿಲ್ಲ. ಇದು ನಿನ್ನಣ್ಣನ ಓದಿನ ಕೊನೆಯ ವರ್ಷ. ಈ ವರ್ಷ ಓದಿಗೆ ಸಾಲ ಮಾಡದೆ ಬೇರೆ ದಾರಿನೇ ಇಲ್ಲ. ಇಲ್ಲೋಡಿ, ಎಷ್ಟು ಸಾಲ ಮಾಡಿದ್ರೂ ಚಿಂತೆ ಇಲ್ಲ. ನನ್ನ ಮೈದುನ ಓದಿ ವಿದ್ಯಾವಂತನಾಗಬೇಕು, ಈ ಮನೆಗೆ ಬೆಳಕು ಹಾಕಬೇಕು. ನೋಡ್ರಿ, ಇಲ್ಲಿವರೆಗೂ ಎಷ್ಟೇ ಕಷ್ಟವಾದರೂ ಕೂಡ ಅವನಿಗೆ ಕಲಿಸಿ ವಿದ್ಯಾವಂತನಾಗಿ ಮಾಡಿದ್ದೀರಾ. ಇದೊಂದು ವರ್ಷ ಅವನು ಕಲಿತು ಬಿಟ್ರೆ ಅವನ ಬಾಳಿಗೆ ಬೆಳಕಾಗುತ್ತೆ. ಹಾಗೆ ಈ ಮನೆಯಲ್ಲಿ ಒಬ್ಬ ವಿದ್ಯಾವಂತ, ಒಬ್ಬ ನೌಕರಿವಂತ ಇದ್ದಾನೆ ಅಂತ ಹೆಮ್ಮೆ ಕೂಡ ನಿಮಗಾಗುತ್ತೆ. ರಮೇಶ, ಇದೊಂದು ವರ್ಷ ಕಲ್ತ್ರೆ ನೀನು ಓದು ಮುಗಿತೀನೋ? ಹೌದು ಅತ್ತಿಗೆ ಅಮ್ಮ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಫಸ್ಟ್ ಕ್ಲಾಸ್, ಅದರಲ್ಲೂ ಹೆಚ್ಚು ಅಂಕಗಳನ್ನು ಪಡೆದು ನಾವು ಉತ್ತೀರ್ಣ ಆಗಿರುವೆ. ಇದು ಒಂದು ಕೊನೆಯ ವರ್ಷ ಓದಿದರೆ ನನ್ನ ಬದುಕಿಗೊಂದು ಮಾರ್ಗ ಸಿಗಬಹುದು. ಹೌದಾ? ತುಂಬ ಸಂತೋಷ. ನೋಡು, ಎಷ್ಟೇ ಸಾಲ ಆದರೂ ಚಿಂತೆ ಇಲ್ಲ. ನೀನು ಅಣ್ಣ ತಮ್ಮಂದರು ದುಡ್ಡು ಕಳಿಸ್ತಾರೆ. ನೀನು ಮಾತ್ರ ಕಲಿತು ಪದವೀಧರನಾಗಿ ದೊಡ್ಡ ನೌಕರಿವಂತನಾಗು. ಅಷ್ಟೇ ಅಲ್ಲ, ಯಾರು ಕಲಿಯದಿದ್ರೂ ನೀನು ಕಲಿಬೇಕು ಅಂತ ನೀನು ಅಣ್ಣ ತಮ್ಮಂದರು ಎಷ್ಟು ಕಷ್ಟಪಡ್ತಾ ಇದ್ದಾರಂತ ನೀನು ಯಾವತ್ತೂ ಮರಿಬೇಡ. ಯಾಕಂದ್ರೆ ಅವರು ದುಡಿದು ಕಳಿಸುವ ಹಣ ನಿನ್ನ ಪಾಲಿಗೆ ಅಮೃತ ಸಮಾನ. ಅವರು ಬೆವರಿನ ಬೆಲೆಯನ್ನು ಅರಿತು ಬಾಳಿದ್ರೆ ನಿನ್ನ ಜೀವನ ಪಾವನ. ಓದು ಮುಗಿಯುವ ತನಕ ಒಂದು ರೀತಿ, ಓದು ಮುಗಿದ ಮೇಲೆ ಮತ್ತೊಂದು ರೀತಿ. ನೌಕರಿ ಸಿಕ್ಕ ಮೇಲಂತೂ ಇರುವುದಿಲ್ಲಮ್ಮ ಈಗಿನ ಪ್ರೀತಿ. ಕೊನೆ ತನಕ ಇದೇ ನಿಯತ್ತು ಇದ್ದರೆ ಆಗ ಬದಲಾಗುವುದು ನಮ್ಮ ಸ್ಥಿತಿಗತಿ. ನಾನು ಅಂಥವನಲ್ಲ ತಮ್ಮ. ನೀವೆಲ್ಲರೂ ಕೂಡಿ ಎಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸ್ತೀರಾ ಎಂಬುದು ಮರೆಯುವಷ್ಟು ಮತಹೀನ ನಾನಲ್ಲ. ನಿಮ್ಮೆಲ್ಲರ ಹಾರೈಕೆಯಿಂದ ನನಗೊಂದು ನೌಕರಿ ಸಿಕ್ಕರೆ ಆಗ ಬದಲಾಗೋದು ನನ್ನ ನೀತಿ ಪ್ರೀತಿ. ಒಂದು ವೇಳೆ ನಿಮಗೆ ನನ್ನ ಮೇಲೆ ನಂಬಿಕೆ ಇರದಿದ್ದರೆ ನಾ ಇಂದಿನಿಂದಲೇ ನಿಮ್ಮ ಜೊತೆ ಭೂಮಿಯಲ್ಲಿ ದುಡಿವೆ, ಪ್ರೀತಿಯಿಂದ ನಾ ನಲಿಯುವೆ. ನಿನ್ನ ತಮ್ಮನ ಮಾತನ್ನ ನಿನ್ನ ಮನಸ್ಸಿಗೆ ಹಚ್ಕೋಬೇಡ. ಅವ್ರ ಮಾತು ಹೇಗಿದ್ರು ಅವನ ಮನಸ್ಸು ಎಂಥದ್ದು ಅಂತ ನಿನಗೆ ಗೊತ್ತೈತಲ್ಲ. ನೋಡು, ಅವ್ರು ಯಾರು ಕಲಿದಿದ್ರು ನಿನ್ನನ್ನು ಕಷ್ಟಪಟ್ಟು ಕಲಿಸ್ತಾ ಇದ್ದಾರೆ. ಯಾಕಂದ್ರೆ ನೌಕರಿ ಬಂದಮೇಲೆ ಸ್ವಾರ್ಥ, ದುರಾಸೆ, ಅಹಂಕಾರವನ್ನು ಮೂಡಿಸ್ಕೊಂಡು ನಮ್ಮನ್ನೆಲ್ಲ ನೀನು ಮರಿಬಾರ್ದು ಅಂತ ಮಮತೆಯಿಂದ ಆಗಿ ಹೇಳ್ತಾ ಇದ್ದಾನೆ ಅಷ್ಟೇ. ಅವನ ಮಾತನ್ನ ಮನಸ್ಸಿಗೆ ಹಚ್ಕೋಬೇಡ. ನೀನು ನಗನಗುತ್ತಾ ಕಲಿ. ಯಾಕಂದ್ರೆ ಈ ನಿನ್ನ ಪ್ರೀತಿ ಶಾಶ್ವತವಾಗಿ ಮನೆ ಮೇಲೆ ಹೀಗೆ ಇರಬೇಕು. ನಿಮ್ಮ ಮಾತು ನಾನೆಂದಿಗೂ ಮೀರಿ ನಡೆಯೋದಿಲ್ಲ ಅತ್ತಿಗೆಮ್ಮ, ನಡೆಯೋದು ಇಲ್ಲ. ನೋಡಪ್ಪ, ಮುಂದೆ ನಡೆಯುವುದನ್ನು ಯಾರು ಕಂಡಿರಂತ ಈ ರೀತಿ ಮಾತನಾಡುತ್ತೀರಪ್ಪ. ಸದ್ಯ ತಮ್ಮನ ಓದು ಮುಗಿಯಲಿ, ಆ ದೇವರ ದಯದಿಂದ ಅವನ ಬದುಕಿ ಒಂದು ದಾರಿ ಸಿಗಲಿ. ತಮ್ಮ ಒಕ್ಕಲತನದಲ್ಲಿ ಯಾವ ಸುಖವೂ ಇಲ್ಲಪ್ಪ, ಯಾವ ಸುಖವೂ ಇಲ್ಲ. ಹಿಂದೊಮ್ಮೆ ಒಕ್ಕಲತನ ಶ್ರೇಷ್ಠವಾಗಿ, ವ್ಯಾಪಾರ ಉತ್ತಮವಾಗಿ, ನೌಕರಿ ಕನಿಷ್ಠ ಆಗಿತ್ತು. ಆದರೆ ಇಂದು ಸಕಾಲಕ್ಕೆ ಮಳೆ, ಹೊಟ್ಟೆ ತುಂಬುವಷ್ಟು ಬೆಳೆ ಬಾರದೆ ಬಂದದ್ದನ್ನು ಸಾಹುಕಾರರಿಗೆ ಮಾರಿ ನೇಕಾರನ ಹೆಂಡತಿ ಬತ್ತಲೆ ಅನ್ನುವ ಹಂಗ ಉಪವಾಸ ವನವಾಸ ಅನುಭವಿಸುತ್ತಿರುವ ನಮ್ಮ ರೈತರ ಬಾಳೆಯಾಗಿದೆಯಪ್ಪ, ಬಾಳೆಯಾಗಿದೆ. ಹೌದು ಅಣ್ಣ. ಅದಕ್ಕಾದ್ರೂ ನೀನೊಬ್ಬ ವಿದ್ಯಾವಂತನಾಗಿ
ನಮ್ಮ ಮನೆಯ ಬದುಕನ್ನು ಬದಲಿಸುವ ಭಾಗ್ಯವಂತ ಬುದ್ಧಿವಂತ ನೀನಾಗಪ್ಪ, ನೀನಾಗು. ಅನ್ನ ಅತ್ತಿಗೆಯರ ಪಾದದಾನೆ ಮಾಡಿ ಹೇಳುವೆ, ನಾನೆಂದಿಗೂ ಬದಲಾಗದೆ ನಿಮ್ಮ ಪ್ರೀತಿಯ ಸಹೋದರನಾಗಿಯೇ ಬದುಕುವೆ. ನಮ್ಮ ಬಡತನದ ಬದುಕನ್ನೇ ಬದಲಿಸುವೆ. ಈ ನಿನ್ನ ಮಾತು ಸತ್ಯವಾಗ್ಲಿ. ಆ ಶಿವನ ಆಶೀರ್ವಾದ ಸದಾ ನಿನ್ ಮೇಲಿರ್ಲಿ. ನೀವು ಅಣ್ಣ ತಮ್ಮಂದಿರೆಲ್ಲ ಒಂದಾಗಿ ಚೆಂದಾಗಿ ಈ ಮನೆಯಲ್ಲಿ ಕೂಡಿ ಬಾಳ್ಬೇಕೆನ್ನುವುದೇ ನನ್ನ ಆಸೆ. ನಿಮ್ಮ ಮಾತು ನಾನೆಂದಿಗೂ ಮೀರಿ ನಡೆದಿಲ್ಲ, ನಡೆಯೋದಿಲ್ಲ ಅತ್ತಿಗೆಮ್ಮ, ನಡೆಯೋದು ಇಲ್ಲ. ತಮ್ಮ, ನಮಗೆ ಯಾರಿಗೂ ಒಲೆಯದ ಸರಸ್ವತಿ ನಿನಗೊಲೆದಿದ್ದಾಳೆ. ನೀನೊಬ್ಬ ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗಬೇಕಂತ ನಮ್ಮೆಲ್ಲರ ಆಸೆ. ನಮ್ಮ ಆಸೆಯನ್ನು ನಿರಾಸೆ ಮಾಡಬೇಡಪ್ಪ. ಮುಂದೆಂದು ಯಾರನ್ನು ಅಗಲಬೇಡಪ್ಪ, ಮುಂದೆಂದು ಯಾರನ್ನು ಅಗಲಬೇಡ. ಅಣ್ಣ ಅಣ್ಣ, ನಾನಂದ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿ ಬಿಡಣ್ಣ. ಈ ನಿನ್ನ ತಮ್ಮನ ಮಾತನ್ನು ಕ್ಷಮಿಸಿ ಬಿಡು. ಹಾಗನ್ನಬೇಡ, ನಮ್ಮೆಲ್ಲರ ಪ್ರೀತಿಯ ತಮ್ಮ ನೀನು. ಅಣ್ಣ, ಇವತ್ತು ನೀನು ನಮ್ಮ ಜೊತೆ ಹೊಲಕ್ಕೆ ಬರುವುದು ಬೇಡ. ಸಾಹುಕಾರರ ಹತ್ತಿರ ಹೋಗಿ ತಮ್ಮನಿಗೆ ಎಷ್ಟು ದುಡ್ಡು ಬೇಕು ತಂದು ಕೊಟ್ಟು ಬಿಡು. ಸಾಲ ಎಷ್ಟೇ ಆಗಲಿ ನಮ್ಮ ತಮ್ಮ ಓದಿದರೆ ಸಾಕು. ಸಾಲ ತೀರಿಸಲು ದೇವರು ರೊಟ್ಟಿ ಕೊಟ್ಟನ, ರೊಟ್ಟಿಯಾಗ ಶಕ್ತಿನೂ ಕೊಟ್ಟನ. ಸಾಲ ತೀರಿಸುವ ಚಿಂತೆ ಯಾಕಣ್ಣ, ಸಾಲ ತೀರಿಸುವ ಚಿಂತೆ ಯಾಕೆ? ಅಣ್ಣ, ಎಂದಿಗೂ ಆ ದುಷ್ಟ ಸಾಹುಕಾರನ ಹತ್ತಿರ ಸಾಲ ಮಾಡಿ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದೆಂದರು. ಸಂದರ್ಭ ಮತ್ತೆ ಮತ್ತೆ ಅವನ ಸಾಲದ ಸಂಕೋಲೆಯಲ್ಲಿ ಬಂಧಿಸಿ ಬಯಸುತ್ತಿದೆ ಅಣ್ಣ, ಬಯಸುತ್ತಿದೆ. ಸಾಲ ಮಾಡದಿದ್ದರೆ ಅಣ್ಣ ಮುಂದೆ ಓದುವಂತಿಲ್ಲ. ಸಾಲ ಮಾಡಿದರೆ ಆ ದುಷ್ಟ ಸಾಹುಕಾರನ ಕಣ್ಣು ನಮಗೆ ಬಿಟ್ಟದ್ದಲ್ಲಣ್ಣ, ಬಿಟ್ಟದ್ದಲ್ಲ. ನೋಡಪ್ಪ, ನಿನ್ನ ಮಾತು ನಿಜ. ಆ ಸಾಹುಕಾರನಿಗೆ ನಾವೆಂದಿಗೂ ಬೇಡವಾಗಿ ನಡೆದಿಲ್ಲಪ್ಪ, ನಡೆದಿಲ್ಲ. ಇನ್ನು ಮುಂದೆಯೂ ನಡೆಯುವುದಿಲ್ಲ. ಆದಷ್ಟು ಬೇಗ ಅವನ ಸಾಲವನ್ನು ತೀರಿಸಿಬಿಡೋಣ. ನೋಡು, ಅದಕ್ಕೆಲ್ಲ ನಾನಿದ್ದೇನೆ. ನೀವ್ಯಾಕಪ್ಪ ಚಿಂತೆ ಮಾಡ್ತೀರಿ? ಆಯಿತು ಅಣ್ಣ. ನೀವೆಲ್ಲ ಊಟ ಮಾಡಿ ಹೊಲಕ್ಕೆ ನಡೀರಿ. ನಿಮ್ಮ ಅಣ್ಣ ಊಟ ಮಾಡಿ ಸಾವುಕಾರ ಹತ್ರ ಹೋಗಿ ಬರ್ಲಿ. ಆಯಿತು ಅತ್ತಿಗೆಮ್ಮ, ಹೊಟ್ಟೆ ಬಹಳ ಹಸಿದಿದೆ. ಮೊದಲು ಊಟಕ್ಕೆ ಹಾಕಿ ಕೊಡೋ ನಡೆ ಅಮ್ಮ. ಆಗ್ಲಿ, ನೀವು ಒಳಗೆ ನಡೀರಿ. ಏನ್ರಿ, ನೀವು ಬರ್ರಿ ಊಟಕ್ಕೆ. ಇದೇ ಸಂತೋಷದಲ್ಲಿ ಒಂದೊಂದು ಹಾಡನ್ನು ಹಾಡಿಬಿಟ್ರೆ. ಆಹಾ, ನೊಲವೇ ನೀ ಬಾರೆ ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ.
ಈ ಚಿನ್ನ ಹೇಳ್ರಿ ಒಂದು ಮುತ್ತು ಕೊಡ್ತೀಯಾ? ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ನಾಯಿಗೆ, ಈ ಬಾರನ ಸನಿಹಕ್ಕೆ. ಸಿಹಿ ಮುತ್ತಿನ ನಾಯಿಗೆ, ಈ ಬಾರನ ಸನಿಹಕ್ಕೆ. ಈ ಪ್ರೇಮದ ಪರಿಕಲ್ಪನೆ ಬಾಳ ಪಯಣಕ್ಕೆ ಬೆಳಕಾದೆ. ಈ ಪ್ರೇಮದ ಪರಿಕಲ್ಪನೆ ಈ ಬಾಳ ಪಯಣಕ್ಕೆ ಬೆಳಕಾದೆ. ಓ ಪ್ರಿಯೆ, ಹೇಳು ನೀನಂದ್ರೆ ಹೇಳು ತುಂಬಾ ಇಷ್ಟ.